ಸೋಲಿಲ್ಲದ ಸರದಾರ ಅಂತಾನೆ ಖ್ಯಾತಿ ಗಳಿಸಿದ್ದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದ ಕಾಳಿ ಟಗರಿಗೆ ಅಭಿಮಾನಿಗಳು ಸ್ಮಾರಕ ನಿರ್ಮಿಸುವ ಮೂಲಕ ಅದರ ನೆನಪನ್ನ ಶಾಶ್ವತವಾಗಿ ಉಳಿಸುವಂತಹ ಪ್ರಯತ್ನ ಮಾಡ್ತಿದ್ದಾರೆ. 9 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಸ್ಮಾರಕವನ್ನ ನಿರ್ಮಿಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸೋಲಿಲ್ಲದ ಸರದಾರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದ ಕಾಳಿ ಟಗರಿಗೆ ಅಭಿಮಾನಿಗಳು ಸ್ಮಾರಕ ನಿರ್ಮಿಸುವ ಮೂಲಕ ಅದರ ನೆನಪನ್ನ ಶಾಶ್ವತವಾಗಿಸಿದ್ದಾರೆ. ಈ ಟಗರು ಅಂತಿಂತ ಟಗರಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ ಟಗರು. ಆ ಟಗರು ಕಾಳಗದಲ್ಲಿದೆ ಎಂದರೆ ಗೆಲುವು ನಿಶ್ಚಿತ. ಆದರೆ ಕಳೆದ 2024ರ ನವೆಂಬರ್ನಲ್ಲಿ ಸಾವನ್ನಪ್ಪಿತ್ತು. ಈ ಅಗಲಿಕೆಗೆ ಸಾವಿರಾರು ಅದರ ಅಭಿಮಾನಿಗಳಿಗೆ ನೋವು ತಂದಿತ್ತು. ಕಾಳಿ ಅಖಾಡದಲ್ಲಿದೆ ಎಂದರೆ ಅಭಿಮಾನಿಗಳು ರೊಚ್ಚಿಗೆದ್ದು ಕಾಳಿ ಕಾಳಿ ಎಂದು ಕೂಗುತ್ತಿದ್ರು. ಕಾಳಿ ಆಟ ನೋಡಲು ಸಾವಿರಾರು ಜನರು ನೂಕುನುಗ್ಗಲಾಗಿ ಸೇರುತ್ತಿದ್ರು. ಆದರೆ ಅವರ ನೆನಪಿಗಾಗಿ ಅದರ ಮಾಲೀಕ ರಘು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಬೆಳ್ಳೂಡಿ ಗ್ರಾಮದಲ್ಲಿ ಸ್ಮಾರಕ ನಿರ್ಮಾಣ ಮಾಡಿದ್ದಾರೆ. ಕಳೆದ 8 ವರ್ಷದ ಹಿಂದೆ ಬೆಳ್ಳೂಡಿ ಗ್ರಾಮದ ರಘು ಎಂಬುವವರು 20,000ಕ್ಕೆ ಟಗರು ಮರಿಯನ್ನ ತಂದು ಮಗನಂತೆ ಸಾಗಿದ್ರು. ಈ ಕಾಳಿಗೆ ಎದುರಾಳಿ ಅಂತ ಟಗರು ಬಂದ್ರು. ಕೇವಲ 2 ಏಟಿಗೆ ಹೊಡೆದು ಉರುಳಿಸುತ್ತಿತ್ತು. ಒಂದು ಮೇಸನ್ ಅಂತ ತಗೊಂಬಂದು ಅದು ನಂಗೆ ಮೇಸ್ತಾ ಅದು ಆಟದ್ದೈತಲ್ಲ, ಆಟ ಆಡೋ ರೀತಿ ಐತಲ್ಲ, ಆಟ ಆಡೋ ರೀತಿಗೆ ಇಷ್ಟೊಂದು ಜನ ಅಭಿಮಾನಿ ಗಳಿಸಿದ್ದು. ಬೇರೆ ಕುರಿಗಳೆಲ್ಲ ಒಂದು 50 ಹೊಡ್ತಾ ಆಡ್ತವೆ, ಒಂದೇ ಮರಿ ಮೇಲೆ 50-100 ಹೊಡ್ತಾ ಆಡ್ತವೆ. ಇದು ಹಂಗೆಲ್ಲ 1 ಹೊಡ್ತಾ 2 ಹೊಡ್ತಾ ಒಂದು ಒಳ್ಳೆ ಆಟ. ಒಂದು ಆಟನೇ ಜನಕ್ಕೆ ಹುಚ್ಚಿಡ್ಸಿದ್ದು. ಇದ್ರ ಆಟ ಐತಲ್ಲ, ಇದ್ರ ಸ್ಟೈಲ್, ಇದನ್ನ ಹೋಗೋ ಅದನ್ನ ನೋಡೋ ಇಷ್ಟು ಜನ ಅಭಿಮಾನಿಗಳು ಆಗಿರೋದು. ಇದಕ್ಕೆ ಸುಮ್ಮನೆ ಆಗಿಲ್ಲ. ಇನ್ನು ಬೆಳ್ಳೂಡಿ ಕಾಳಿ ಟಗರು ಕಾಳಗದಲ್ಲಿ ಸ್ಪರ್ಧಿಸಿ ಹಲವು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಳ್ಳುವ ಮೂಲಕ ಅಪಾರ ಅಭಿಮಾನಿಗಳನ್ನು ಗಳಿಸಿತ್ತು. ಗತ್ತು ಗಾಂಭೀರ್ಯದಿಂದ ಕಣಕ್ಕೆ ಇಳಿಯುತ್ತಿದ್ದ ಕಾಳಿಯ ಆಟವನ್ನ ತಮ್ಮ ಕಣ್ಣಾರೆ ಕಾಣಲೆಂದೇ ದೂರದ ಊರುಗಳಿಗೆ ಅಭಿಮಾನಿಗಳು ತೆರಳುತ್ತಿದ್ದರು. ತನ್ನ ನೆಚ್ಚಿನ ಕಾಳಿ ಟಗರಿಗೆ ರಾಘವೇಂದ್ರ ಹಾಗೂ ಮೋಹನ್ 9 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಲ್ಲಿನಿಂದ ಸಮಾಧಿ ನಿರ್ಮಾಣ ಮಾಡುವ ಮೂಲಕ ಅದರ ನೆನಪನ್ನ ಸದಾ ಇರುವಂತೆ ಮಾಡಿದ್ದಾರೆ. ಸಮಾಧಿಯ ಸುತ್ತ ಆನೆಗಳ ಆಕೃತಿಯನ್ನ ಕೆತ್ತನೆ ಮಾಡಲಾಗಿದ್ದು, ಸಮಾಧಿಯ 4 ದಿಕ್ಕುಗಳಿಗೂ 4 ಸುಂದರ ಕಂಬಗಳನ್ನು ರಚಿಸಲಾಗಿದೆ. ಆ ಕಂಬಗಳಿಗೆ ಕಲ್ಲಿನ ಸರಪಳಿ ಮಾಡಿರುವುದು ಆಕರ್ಷಿಸುತ್ತಿದೆ. ಸಮಾಧಿಯ ಮಧ್ಯಭಾಗದಲ್ಲಿ ಕಾಳಿಯ ಮೂರ್ತಿ ಕೆತ್ತನೆ ಮಾಡಿ ಇರಿಸಲಾಗಿದೆ. 12 ತಿಂಗಳಾಗಿದೆ ಸರ್ ಅದು ತೀರೋಗಿ. ನಾವು ಮತ್ತು ಅದ್ರ ನೆನಪಿಗಾಗಿ ಒಂದು ಸ್ಮಾರಕ ಮಾಡ್ಸೋಣ ಅಂತಂದು ತಮಿಳ್ನಾಡಿಂದ ಒಬ್ರು ಕಟ್ಟಡ ಶಕ್ತಿ ಅಂತ ಒಬ್ಬ ಕಟ್ಟಡ ನಿರ್ಮಾಣ ಮಾಡೋನ್ ಕರೆಸ್ಬಿಟ್ಟು ಇಲ್ಲೇ ತುಮಕೂರು ಹತ್ರ ಸಿರಾ ಹತ್ರ ಮದ್ನಾಕ್ನಹಳ್ಳಿ ಅಂತ ಆ ಕಲ್ಲು ತರಿಸ್ಬಿಟ್ಟು ಅವ್ರಿಗೆ ಕೊಟ್ಟು ಮಾಡ್ಸಕ್ಕೆ ಹೇಳಿದ್ವಿ ಸರ್. ಒಟ್ಟಾರೆಯಾಗಿ ತನ್ನ ಮಾಲೀಕನಿಗಾಗಿ ತನ್ನ ಪ್ರಾಣವನ್ನೇ ಪಣವಾಗಿಟ್ಟುಕೊಂಡು ಕಾದಾಡಿದ್ದಂತ ಕಾಳಿಗೆ ಮಾಲೀಕರು ಕೂಡ ಕಾಳಿಯ ಸ್ಮಾರಕ ನಿರ್ಮಾಣ ಮಾಡಿ ಸಾರ್ಥಕ ಮೆರೆದಿರುವುದು ನಿಜಕ್ಕೂ ಹೆಮ್ಮೆಯ ವಿಚಾರ. ಸರಿ. ಮಲ್ಲಿಕಾರ್ಜುನ್ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.